ನನಗೆ ಈ ಸಮಯವನ್ನು ಕೊಟ್ಟಿದ್ದ ಬ್ರದರ್ ಉಲ್ಲಾಸ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಿಜವಲ್ಲ ಇದು ಬಹಳ ಒಳ್ಳೆಯ ಸಮಯ. ಈ ರೀತಿಯಾಗಿ ನೀವು ಕಲಿತು ಪ್ರಾರ್ಥಿಸ್ತಾ ಮತ್ತು ದೇವರ ಒಂದು ವಾಕ್ಯವನ್ನು ಕೇಳುತ್ತಾ ಬಲ ಹೊಂದುತ್ತಾ ಇದ್ದೀರ ಅಂತ ಕೇಳಿ ನಾನು ಬಹಳ ಸಂತೋಷವಾಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಇದು ನನ್ನ ಹಿಂಗ ಆನ್ಲೈನ್ ನಲ್ಲಿ ವಿಡಿಯೋ ಗೂಗಲ್ ಮೀಟ್ ಮಾಡೋದು ಇದು ಸೆಕೆಂಡ್ ಟೈಮ್. ಇದಕ್ಕೆ ಮುಂಚೆ ಕೊರೋನಾ ಟೈಮ್ನಲ್ಲಿ ಮಾಡಿದ್ವಿ. ಆದ್ರೆ ಇವತ್ತು ಮತ್ತೊಂದು ಸಾರಿ ಈ ಅವಕಾಶವನ್ನು ಕೊಟ್ಟಿದ್ದ ಬ್ರದರ್ಗೆ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಹಳ ಸಾರಿ ಬೇರೆಯವ್ರ ಕಡೆ ಕೇಳಿದ್ರು, ಬಟ್ ಏನಂದ್ರೆ ಸ್ವಲ್ಪ ನನಗೆ ಅನಾನುಕೂಲತ ಸಮಯ ಆಗೋದಕ್ಕೆ ಸ್ವಲ್ಪ ಕಷ್ಟ. ಇದಕ್ಕೋಸ್ಕರ ನಾನು ಬಹಳ ಜನಗೆ ನಾನು ಕೊಟ್ಟಿದ್ದ ಮಾತು ಪ್ರಕಾರ ಮಾಡಕ್ಕೆ ಆಗಿಲ್ಲ. ಬಟ್ ದೇವರಿಗೆ ಸ್ತೋತ್ರ, ಅಟ್ಲೀಸ್ಟ್ ಇವತ್ತು ನಿಮ್ ಜೊತೆಗೆ ಈ ರೀತಿಯಾಗಿ ಮಾತನಾಡಕ್ಕೆ ದೇವರು ಕೊಟ್ಟಿದ್ದ ಸಮಯಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಆ ವಾಕ್ಯಕ್ಕೆ ಹೋಗೋಣ. ನಮ್ಗೆಲ್ಲರಿಗೆ ತಿಳಿದಂತ ಒಂದು ವಾಕ್ಯನೇ, ಎಲ್ಲರಿಗೆ ಎಷ್ಟೋ ಸಾರಿ ನಾವು ಕೇಳಿವಿ. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 1 12 ವಚನವರೆಗೆ ಓದಕ್ಕಂದ್ರೆ ಎಲ್ಲರಿಗೂ ಗುರ್ತಿದೆ. ಅಲ್ಲಿ ನೀವು ವಾಕ್ಯ ಇದು ಬೈಬಲ್ ತೆಗೆದಿದ್ರೆ ನಾನು ಬೇಗನೆ ಹೇಳ್ಬಿಡ್ತೀನಿ ಅಲ್ಲಿ ಬರೆದಿದ್ದ ಸಂಗತಿಗಳನ್ನು. ಮತ್ತು ಆತ್ಮಿಕ ರೀತಿಯಾಗಿ ಆ ರೀತಿಯಾಗಿ ನಮ್ಮ ದೇವರು ನಮ್ಗೆ ಮಾತನಾಡುತ್ತಾನೆ ಮತ್ತು ಯಾವ ರೀತಿಯಾಗಿ ನಮ್ಮ ಜೀವನ ದೇವರಿಗೋಸ್ಕರ ಜೀವಿಸ್ಬೇಕಂತ ವಿಷಯಗಳನ್ನ ನಾವು ತಿಳ್ಕೊಂಡ. ಇಲ್ಲಿ ನಾವು ನೋಡ್ತೀವಿ ಕೆಲವು 2ನೇ ಅಧ್ಯಾಯ ಮಾರ್ಕ್ ಬರೆದ ಸುವಾರ್ತೆ 2ನೇ ವಚನದಲ್ಲಿ, ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನಹೂಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರೆಂದು ಬಾಗಿಲಿನ ಬಳಿ ಎಲ್ಲರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಇಲ್ಲಿ ನಾವು ನೋಡ್ತೀವಿ ಯೇಸು ಕ್ರಿಸ್ತು ಅಂದ್ರೆ ಇಲ್ಲಿ ಮತ್ತೆ ತಿರುಗಿ ಈ ಪ್ರದೇಶಕ್ಕೆ ಮತ್ತು ಈ ಮನೆಗೆ ಬಂದಿದ್ದಾನಂತ ನಾವು ಕೇಳ್ತಾ ಇದ್ವಿ. ಬಹಳ ಸಾರಿ ನಾವು ನೋಡ್ತೀವಿ, ಇಷ್ಟವಾದಂತ ಮನುಷ್ಯರು, ಇಷ್ಟವಾದಂತ ಮನೆ ನಮ್ಗೆಲ್ಲನ ಇದ್ರೆ ನಾವು ಮತ್ತೆ ತಿರುಗಿ ಹೋಗ್ಬೇಕಂತ ಮನಸ್ಸು ಬರ್ತದ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತೀವಿ, ಯೇಸು ಕ್ರಿಸ್ತು ಕೆಲವು ದಿನ ಆಗಿದ್ಮೇಲೆ ತಿರುಗಿ ಆ ಸ್ಥಳಕ್ಕೆ ಕಪೆರ್ನಹೂಮ್ ಮತ್ತು ಆ ಮನೆಗೆ ಬಂದಿದ್ದಾನಂತ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಆ ಊರಿನ ಹೆಸರು ಬರೆಯಲ್ಪಟ್ಟಿದೆ ಕಪೆರ್ನಹೂಮ್ ಅಂತ, ಬಟ್ ಅಲ್ಲಿ ಮನೆ ಹೆಸರು ಬರ್ದಿಲ್ಲ. ಅದು ಇವತ್ತು ನಿಮ್ಮ ಮನೆ ಇರ್ಬೋದು, ನಮ್ಮ ಮನೆ ಇರ್ಬೋದು, ಅದು ಮನೆ ಅಂತ ಯಾರ ಮನೆ ಅಂತ ಬರ್ದಿಲ್ಲ. ಆದ್ರೆ ಆ ಮನೆಯನ್ನ ಯೇಸು ಕ್ರಿಸ್ತು ಎಷ್ಟೋ ಪ್ರೀತಿ ಮಾಡಿದ್ದಾನ. ಆ ಮನೆ ಅಂದ್ರೆ ದೇವರಿಗೆ ಬಹಳ ಇಷ್ಟವಾಗಿದ್ದಕ್ಕಾಗಿ ಆ ಮನೆಗೆ ಯೇಸು ಕ್ರಿಸ್ತು ಬಂದಿದ್ದಾರ ಅಂತ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾವು ಆಹ್ವಾನಿಸುವಾಗ, ಯೇಸು ಕ್ರಿಸ್ತ ನಾವು ಪ್ರೀತಿಸುವಾಗ, ಯೇಸು ಕ್ರಿಸ್ತ ನಮ್ಮ ಜೊತೆಗೆ ಇರುವಂತ ದೇವರು, ನಮ್ಮ ಒಟ್ಟಿಗೆ ಇರುವಂತ ದೇವರಾಗಿದ್ದಾರೆ. ಬಹಳ ಸಾರಿ ನಮ್ಮ ಜೀವಿತದಲ್ಲಿ ಯೇಸುಗೆ ನಾವು ಒಂದು ಸ್ಥಾನವನ್ನು ಕೊಡೋದಿಲ್ಲ, ಗೌರವವನ್ನು ಕೊಡೋದಿಲ್ಲ. ಬಾಯಿಂದ ನಾವು ಯೇಸು ಸ್ವಾಮಿ ಅಂತ ಪ್ರೀತಿ ಇದೆ ಅಂತ ನಾವು ಬಾಯಿಂದ ಹೇಳ್ಬೋದು, ಇಲ್ಲ ಪ್ರಾರ್ಥನೆ ಮಾಡ್ಬೋದು. ಆದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತ ಇದ್ದಾನ ಇಲ್ಲ ಅಂತ ಒಂದ್ಸಾರಿ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು. ಸೊ ಯೇಸು ಕ್ರಿಸ್ತ ಆ ಕುಟುಂಬನ ಪ್ರೀತಿಸಿದಾನೆ. ಯಾಕಂದ್ರೆ ಅವರು ಯೇಸು ಸ್ವಾಮಿನ ಪ್ರೀತಿಸಿದಾರೆ, ಆಹ್ವಾನ ಮಾಡಿದ್ದಾರೆ. ಅದು ಯಾವಾಗ ಆ ಮನೆ ಅದು ಓಪನ್ ಆಗಿತ್ತು ಯೇಸು ಕ್ರಿಸ್ತಕ್ಕೋಸ್ಕರ. ಸೊ ಯೇಸು ಕ್ರಿಸ್ತು ಅದು ಇನ್ವಿಟೇಷನ್ ಕೊಟ್ಟು ಇಲ್ಲದಂಗಾನೆ ಬಂದಿದ್ದಾರೆ. ಯಾಕಂದ್ರೆ ಯೇಸು ಕ್ರಿಸ್ತಕ್ಕೆ ಚೆನ್ನಾಗಿ ಗುರ್ತಿದೆ, ಈ ಮನೆಗೆ ನಾನು ಹೋದ್ರೆ ಅವ್ರು ಆಹ್ವಾನ ಮಾಡ್ತಾರೆ, ಅಲ್ಲಿ ನನಗೆ ಗೌರವನ ಇದೆ, ಅಲ್ಲಿ ನನಗೆ ಒಂದು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರಂತ ಯೇಸು ಸ್ವಾಮಿಗೆ ಗುರ್ತಿದ್ದಕ್ಕಾಗಿ ಅಲ್ಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಯೇಸು ಸ್ವಾಮಿನ ಗೌರವಿಸಿ ಆತನ ನಾವು ಆಹ್ವಾನ ಮಾಡಿದ್ರೆ ಯೇಸು ಕ್ರಿಸ್ತು ಬರುವಂತ ದೇವರಾಗಿದ್ದಾನೆ. ಇಲ್ಲಿ ನೋಡ್ತೀವಿ, ಆ ಮನೆ ಹೆಸರು ಬರ್ದಿಲ್ಲ, ಯಾರ ಮನೆ ಅಂತ ಬರ್ದಿಲ್ಲ. ಆದ್ರೆ ಇವತ್ತು ನಮ್ಮ ಮನೆ ಅಂತ ನಾವು ಅಲ್ಲಿ ಬರ್ಕೊಂಡು ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಬಂದಿದ್ದಾನ ಇಲ್ಲ ಅಂತ ನಾವು ಒಂದ್ಸಾರಿ ಪರೀಕ್ಷಿಸ್ಕೋಬೇಕು. ಆಮೇಲೆ ಅಲ್ಲಿ ಏನಾಯ್ತು, ಯೇಸು ಕ್ರಿಸ್ತರು ಆ ಮನೆಯಲ್ಲಿ ಇದ್ದಾನಂತ ಗುರ್ತಾದ್ಮೇಲೆ ಬಹಳ ಜನ ಬಂದಿದ್ದಾರೆ. ಅಲ್ಲಿ ಆ ಮನೆಯಲ್ಲಿ ಸ್ಥಳನೇ ಇದ್ದಿಲ್ಲಂತ. ಬಹಳ ಜನರು ಬಂದಿದ್ದಕ್ಕಾಗಿ ಅಲ್ಲಿ
ಕುತ್ಕೊಳಕಳ ಜಾಗ ಎಲ್ಲ ಹೊರಗಡೆ ಕಡೆ ಕುಂತಿದ್ದಾರ ಅಂತ ನನಗೆ ಅನಿಸ್ತದೆ. ಆದ್ರೆ ಆ ಯಾಕೆ ಆ ಮನೆಗೆ ಬಂದಿದಾರ? ಯೇಸು ಸ್ವಾಮಿ ಇದಕ್ಕೋಸ್ಕರ ಆ ಮನೆಗೆ ಒಂದು ಹೆಸರು ಬಂದಿದೆ, ಆ ಮನೆಗೆ ಒಂದು ಅರ್ಹತೆ ಬಂದಿದೆ. ಯೇಸು ಸ್ವಾಮಿ ಆ ಮನೆಯಲ್ಲಿ ಇಲ್ಲಂದ್ರೆ ಯಾರು ಬರ್ತಾ ಇದ್ದಿಲ್ಲ, ಆ ಮನೆ ಯಾರು ಗುರ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಇದ್ದಾನಂತ ಗುರ್ತು ಆಗಿದ ಮೇಲೆ ಎಲ್ಲರಿಗೂ ತಿಳಿದು ಬಂದಿದೆ ಯೇಸು ಸ್ವಾಮಿ ಅಲ್ಲಿದ್ದಾನಂತ, ಓಡಿ ಬಂದಿದ್ದಾರಂತ. ಸೊ ನಮ್ಮ ಜೀವಿತದಲ್ಲಿ ಕಡೆ ಇವತ್ತು ಈ ಲೋಕದಲ್ಲಿ ಇರುವವರು ಎಲ್ಲರೂ ನಮ್ಮ ಕಡೆ ಬರ್ಬೇಕಂದ್ರೆ ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮ ಹೃದಯದಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ದೇವ್ರನ್ನ ಅವ್ರ ತಿಳ್ಕೊಂಡು ನಮ್ಮ ಜೊತೆಗೆ ನಮ್ಮ ಹತ್ರ ಬರೋಕೆ, ನಮ್ಮನ್ನ ನೋಡೋದಲ್ಲ, ಯೇಸು ಸ್ವಾಮಿ ಇದ್ದಾನ ಈ ಮನೆಯಲ್ಲಿ, ಇಲ್ಲಿ ಬಂದ್ರೆ ನಮ್ಗೆ ಸಂತೋಷ ಸಿಗುತ್ತದೆ, ಇಲ್ಲಿ ಬಂದ್ರೆ ನಮ್ಗೆ ಏನೋ ಒಂದು ಸಿಗುತ್ತದ ಅಂತ ಒಂದು ಆಶೆಯಿಂದ ಬರ್ಬೇಕು. ಸೊ ಇವತ್ತು ನಾವು ಪರೀಕ್ಷಿಸ್ಕೋಬೇಕು, ನಮ್ಮ ಮನೆ ಆ ರೀತಿ ಆಗಿದೆ. ನಮ್ಮ ಮನೆಗೆ ಯಾರನ್ನ ಹುಡ್ಕೊಂಡು ಬರ್ತಾ ಇದಾರ? ಯಾಕಂದ್ರೆ ಇಂಥವ್ರ ಮನೆಗೆ ಹೋದ್ರೆ ನಂಗೆ ಒಂದು ಒಳ್ಳೆ ಮಾತು ಹೇಳ್ತಾರ, ಧೈರ್ಯ ಪಡಿಸ್ತಾರ, ನಮ್ಗೆ ಒಂದು ಒಂದು ನಂಬಿಕೆ ಬರುವಂತ ರೀತಿಯಾಗಿ ಮಾತಾಡ್ತಾರಂತ. ಆ ರೀತಿಯಾಗಿ ನಾವು ಇದ್ದೀರಾ ಅಂತ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು. ಅಲ್ಲಿ ಯೇಸು ಸ್ವಾಮಿ ಹತ್ರ ಬಂದಿದ್ದಕ್ಕೆ ಕಾರಣ ಏನಂದ್ರೆ, ಯೇಸು ಸ್ವಾಮಿ ಇದ್ರೆ ಅಲ್ಲಿ ಸಂತೋಷ ಇರುತ್ತದೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ಸ್ವಸ್ಥತೆ ಆಗ್ತದೆ, ಯೇಸು ಸ್ವಾಮಿ ಇದ್ರೆ ಎಲ್ಲ ನಮ್ಗೆ ಸಿಗುತ್ತದಂತ ಒಂದು ಆ ನಂಬಿಕೆ ವಿಶ್ವಾಸ ಇದ್ದಿದ್ದಕ್ಕಾಗಿ ಅಲ್ಲಿ ಆ ಮನೆಗೆ ಬಂದಿದ್ದಾರೆ. ಅಲ್ಲಿ ಮನೆಗೆ ಒಂದು ಅರ್ಹತೆ, ಒಂದು ರೆಕಗ್ನಿಷನ್ ಅಂತೀವಿ. ಆ ಮನೆಗೆ ಯಾವಾಗ ರೆಕಗ್ನಿಷನ್ ಬಂದಿದೆ ಅಂದ್ರೆ ಯೇಸು ಸ್ವಾಮಿ ಇದ್ದಿದ್ದಕ್ಕಾಗಿ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಗೆ ಯೇಸು ಸ್ವಾಮಿ ಇದ್ರೆ ನಮಗೊಂದು ಐಡೆಂಟಿಫಿಕೇಶನ್ ಇರ್ತದ, ಒಂದು ರೆಕಗ್ನಿಷನ್ ಇರ್ತದ. ಮತ್ತು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ದಾನಂತ ಪ್ರತಿಯೊಬ್ಬರು ನೋಡಿ ನಮ್ಮನ್ನ ಇವರು ಕ್ರೈಸ್ತವರು ಯೇಸು ಸ್ವಾಮಿ ನಂಬಿದ ಮಕ್ಕಳಂತ ಅವರ ತಿಳ್ಕೊಂತಾರ. ಯಾಕಂದ್ರೆ ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದಾನ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ. ಸೊ ನಾವು ಈ ಲೋಕಕ್ಕೆ ಬೆಳಕಾಗಿ ಇದ್ದೀವ ಇಲ್ಲ ಅನ್ನೋದು ಪರೀಕ್ಷಿಸ್ಕೋಬೇಕು. ನಮ್ಮ ಮನೆ ಬೆಳಕಾಗಿ ಇರಬೇಕು. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ಇತರರಿಗೆ ನೋಡುವಂತೆ ನಾವು ಜೀವಿಸಬೇಕು. ಸೊ ಅದಕ್ಕೆ ಒಬ್ಬ ದೇವರ ಸೇವಕರು ಹೇಳ್ತಾರ, ವಿ ಆರ್ ದಿ ವಾಕಿಂಗ್ ಬೈಬಲ್ ಅಂತ. ಬಹಳ ಜನಗೆ ಲೋಕಕ್ಕೆ ಬೈಬಲ್ ಅಂದ್ರೆ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ. ಆದ್ರೆ ನಮ್ಮ ಅವರ್ ಲೈಫ್ ಶುಡ್ ಬಿ ಲೈಕ್ ಎ ಬೈಬಲ್. ದೇ ಶುಡ್ ರೀಡ್ ಅವರ್ ಲೈಫ್. ಅವ್ರು ನೋಡಿದ್ರೆ ಹೌದು, ಯೇಸು ಸ್ವಾಮಿ ಮಕ್ಕಳಿಗೆ ಈ ರೀತಿಯಾಗಿರ್ತಾರೆ, ಇವ್ರನ್ನಲ್ಲಿರೋ ಸಂತೋಷ ನಾನು ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಬರಬೇಕು. ಸೊ ಇಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅಲ್ಲಿ ಇದ್ದಾನಂತ ನೋಡಿ ಎಷ್ಟೋ ಜನರು ಬಂದಿದ್ದಾರೆ. ಬಹಳ ಸಾರಿ ನಮ್ಮ ಜೀವಿತದಲ್ಲಿ ನಮ್ಮನ್ನ ನೋಡಿ ಎಲ್ಲ ಯೇಸು ಸ್ವಾಮಿ ನಮ್ಮ ಹತ್ರ ಇದ್ದಾನಂತ ನೋಡಿ ಬರ್ಬೇಕು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಾವು ದೇವರಲ್ಲಿ ಇದ್ದು, ನಮ್ಮ ಅಮ್ಮರು ಕೂಡ ಸೇವೆ ಮಾಡುತ್ತಾ ಬೈಬಲ್ ಟೀಚರ್ ಆಗಿರುವಾಗ ನನಗೆ ಗುರ್ತು, ಚಿಕ್ಕ ವಯಸ್ಸಿನಲ್ಲಿ ಕೂಡ ಮನೆ ಬಾಗಿಲಿಗೆ ಅವ್ರ ಕಷ್ಟದಲ್ಲಿ ಬಾಧೆದಲ್ಲಿ ಇದ್ರೆ ನಮ್ಮ ಅಮ್ಮ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಳಕ, ಇಲ್ಲಾಂದ್ರೆ ಒಂದು ಒಳ್ಳೆಯ ವಾಕ್ಯವನ್ನು ಕೇಳಿ ಸ್ವಲ್ಪ ಧೈರ್ಯ ಪಟ್ಟು ಹೋಗ್ಬೇಕಂತ ಬರ್ತಾ ಇದ್ರು. ಸೊ ಆ ರೀತಿಯಾಗಿ ನಾವು ಈ ಲೋಕಕ್ಕೆ ಒಂದು ಮಾದರಿಯಾಗಿ, ಒಂದು ಬೆಳಕಾಗಿ ಇರ್ಬೇಕು ಅನ್ನೋದು ನಮ್ಮ ಜೀವಿತ ತಿಳ್ಕೊಳ್ಳಬೇಕು. ಸೊ ಇಲ್ಲಿ ಯೇಸು ಸ್ವಾಮಿ ಬಂದ್ಮೇಲೆ ಆ ಮನೆಯಲ್ಲಿ ಅವರೆಲ್ಲರೂ ಬಂದಿದ್ದಾರ. ಆದ್ರೆ ಅಲ್ಲಿ ಏನಾಯ್ತು, ಯೇಸು ಸ್ವಾಮಿ ಇಮಿಡಿಯೇಟ್ ಆಗಿ ಅವ್ರಿಗೆ ಕೂಡಿ ಬಂದಿದ್ದೇರಾಗ ಓಕೆ, ಅಷ್ಟರಲ್ಲಿ ಆತನ ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸೊ ಯೇಸು ಸ್ವಾಮಿ ಮನೆಯಲ್ಲಿ ಕುತ್ಕೊಂಡ್ಮೇಲೆ ಆ ಮನೆಯಲ್ಲಿ ಬಂದಿದ್ದವರಿಗೆ ವಾಕ್ಯವನ್ನು ಹೇಳುತ್ತಾ ಇದ್ದನಂತ. ಅಂದ್ರೆ ಆ ಮನೆಯಲ್ಲಿ ಏನಿತ್ತು, ದೇವರೊಂದು ವಾಕ್ಯ ಇತ್ತು. ಸೊ ಬಹಳ ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲ ಇರುತ್ತದೆ, ಬಟ್ ದೇವರೊಂದು ವಾಕ್ಯ ಇರೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಯಾವಾಗನಾಗ್ಲಿ ಯೇಸು ಸ್ವಾಮಿ ಹತ್ರ ಬಂದಿದ್ದವ್ರನ್ನ ಸುಮ್ಮನೆ ಬಂದಿದ್ದವ್ರ ಹತ್ರ ಮಾತಾಡಿ ಕಳ್ಸಿಲ್ಲ, ವಾಕ್ಯವನ್ನು ಹೇಳಿದಾರ. ಅದಕ್ಕೆ ಬೈಬಲ್ ನೋಡ್ತೀವಿ, ಎಲ್ಲಿ ದೇವರು ಯೇಸು ಸ್ವಾಮಿ ಹೋದರೆ ದೇವರೊಂದು ರಾಜ್ಯವನ್ನು ಹೇಳುತ್ತಾ, ರಾಜ್ಯದ ಬಗ್ಗೆ ಹೇಳುತ್ತಾ ಯಾವ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವಿಸ್ಬೇಕು ಮತ್ತು ಇದಕ್ಕಾಗಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದೇನಂತ ದೇವರೊಂದು ವಾಕ್ಯವನ್ನು ಬಹಳ ಹೇಳಿದ್ದು ನಾವು ನೋಡ್ತೀವಿ. ಅದಕ್ಕೆ ಸಾತನ್ ಕಡ ಯೇಸು ಸ್ವಾಮಿ ಮೊದಲು ಪರೀಕ್ಷೆ ಇಟ್ಟ
ಶೋಧನೆ ಮಾಡುವಾಗ ದೇವರೊಂದು ವಾಕ್ಯದಿಂದ ಸಾತಾನ ಹತ್ರ ಮಾತಾಡಿ ಸಾತಾನನ್ನ ಗೆಲ್ಲಿಸಿ ಗೆದ್ದಿದ್ದಾರಂತ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ವಾಕ್ಯ ಪ್ರಾಮುಖ್ಯವಾಗಿರ್ಬೇಕು. ವಾಕ್ಯ ಇಲ್ಲಂದೆ ಕ್ರೈಸ್ತವ ಜೀವಿತ ಇರೋದಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಯಾರು ಬಂದ್ರೆ ಕಡ ಏನ್ ಮಾತಾಡಿದ್ರೆ ಕಡ ವಾಕ್ಯ ಇಲ್ಲಂತ ವಾಕ್ಯನ ಇಟ್ಕೊಂಡು ವಾಕ್ಯಾನುಸಾರವಾಗಿ ನಾವು ಮಾತಾಡ್ಬೇಕು. ಯಾಕಂದ್ರೆ ಬಹಳ ಸಾರಿ ಕ್ರೈಸ್ತರು ಲೋಕ ರೀತಿಯಾಗಿ ಮಾತನಾಡುತ್ತಾ ಇಲ್ಲಾಂದ್ರೆ ಬೇರೆಯವರು ವಿಷಯ ಮಾತನಾಡೋದು ಅದು ತಪ್ಪು ಆಗಿರ್ತದೆ. ಕ್ರೈಸ್ತರಾದಂತ ನಾವು ವಾಕ್ಯನ ಬಿಟ್ಟು ಬೇರೆ ರೀತಿಯಾಗಿ ಮಾತನಾಡಬಾರ್ದು. ಬಂದಿದ್ದವ್ರಿಗೆ ನಾವು ವಾಕ್ಯವನ್ನು ಹೇಳ್ಬೇಕು, ವಾಕ್ಯದ ಇಂದ ಅನ್ನೋದು ನಾವು ಕಲಿಬೇಕು. ಸೊ ಇಲ್ಲಿ ಯೇಸು ಸ್ವಾಮಿ ಅವ್ರು ಬಂದಿದ್ದವ್ರನ್ನ ಸುಮ್ಮನೆ ಕುಂದಿರ್ಸಿಲ್ಲ, ಇಲ್ಲಾಂದ್ರೆ ಏನು ಮಾತಾಡಿಲ್ಲ, ವಾಕ್ಯವನ್ನು ಹೇಳುತ್ತಾ ಇದ್ದಾರೆ. ಯಾಕಂದ್ರೆ ವಾಕ್ಯ ಅನ್ನೋದು ನಮ್ಗೆ ವಿಶ್ವಾಸ ಯಾವ ರೀತಿಯಾಗಿ ಬರುತ್ತದೆ. ನಾವು ವಾಕ್ಯದಲ್ಲಿ ಕೇಳ್ತೀವಿ, ಫೇತ್ ಕಮೆತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ದಿ ವರ್ಡ್ ಆಫ್ ಗಾಡ್. ಇಂಗ್ಲಿಷ್ ನಲ್ಲಿ ಅಂದ್ರೆ ವಿಶ್ವಾಸ ಯಾವ ರೀತಿಯಾಗಿ ಬರ್ತದೆ ಅಂದ್ರೆ ವಾಕ್ಯವನ್ನು ಕೇಳುತ್ತಾ ಇದ್ರೆ ನಮ್ಗೆ ವಿಶ್ವಾಸ ಬರ್ತದೆ. ಸೊ ನಮ್ಗೆ ಬಹಳ ಸಾರಿ ಅನ್ಕೊಂತೀವಿ ನನಗೆ ವಿಶ್ವಾಸ ಇಲ್ಲ ನನಗೆ ಅಂತ. ಆದ್ರೆ ಆ ವಿಶ್ವಾಸ ಬರ್ಬೇಕಂದ್ರೆ ನಾವು ವಾಕ್ಯವನ್ನು ಕೇಳಬೇಕು. ವಾಕ್ಯವನ್ನು ಎಷ್ಟು ಕೇಳಿದ್ರೆ ಅಷ್ಟು ವಿಶ್ವಾಸ ನಮ್ಮನ್ನಲ್ಲಿ ಉಂಟಾಗುತ್ತದೆ. ಯಾಕಂದ್ರೆ ವಾಕ್ಯನ ಬಿಟ್ಟು ನಮ್ಗೆ ವಿಶ್ವಾಸ ಯಾವ ರೀತಿಯಾಗಿ ನಮ್ಗೆ ಈ ಲೋಕದಲ್ಲಿ ಸಿಗೋದಿಲ್ಲ. ಸೊ ಈ ವಾಕ್ಯ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಯೇಸು ಸ್ವಾಮಿಗೆ ಗುರುತು. ಅದಕ್ಕೆ ಅವ್ರಿಗೆ ವಿಶ್ವಾಸದಲ್ಲಿ ಬೆಳಿಬೇಕು, ವಿಶ್ವಾಸದಲ್ಲಿ ಅವರು ಸ್ಥಿರಪಡಿಸ್ಬೇಕಂತ ದೇವರೊಂದು ವಾಕ್ಯವನ್ನು ವಾಕ್ಯವನ್ನು ಹೇಳುತ್ತಾ ಇದ್ದಾನಂತ ನಾವು ಕೇಳ್ತೀವಿ. ಸೊ ಆ ರೀತಿಯಾಗಿ ನಾವು ಕಡೆ ಈ ಲೋಕದಲ್ಲಿ ಇರುವಾಗ ಆ ವಾಕ್ಯದ ಮಾತುಗಳು ಹೇಳುತ್ತಾ ವಾಕ್ಯದಿಂದ ಅವನ್ನ ಬಲಪಡಿಸ್ತಾ ಬಂದಿದ್ದವರಿಗೆ ಅದಕ್ಕೆ ಒಬ್ಬರು ದೇವ್ರ ಸೇವಕರು ಹೇಳ್ತಾರ, ಈ ಲೋಕಕ್ಕೆ ಒಂದು ಏನಂತಾರ ಆನ್ಸರ್, ಅವ್ರಿಗೆ ಇರೋದು ಉತ್ತರ ಏನಂದ್ರೆ ದೇವರೊಂದು ವಾಕ್ಯನೇ. ಬಹಳ ಸಾರಿ ಈ ವಾಕ್ಯನ ನಿರ್ಲಕ್ಷ್ಯ ಮಾಡ್ತೀವಿ ನಾವು. ಅದಕ್ಕೆ ಈ ಲೋಕಸ್ಥರು ಎಲ್ಲರೂ ಯಾರನ್ನಾಗ್ಲಿ ನಮ್ಗೆ ಅಗೇನ್ಸ್ಟ್ ಇರೋರು, ಮುಖ್ಯವಾಗಿ ಬಿಜೆಪಿ RSS ಅವರು ಕ್ರೈಸ್ತರಂದ್ರೆ ಬೈಬಲ್ ಅಂದ್ರೆ ಸುಟ್ಟಾಕ್ತಾರೆ. ಯಾಕಂದ್ರೆ ಇದು ದೇವರೊಂದು ವಾಕ್ಯ, ಅದು ಸಜೀವವಾದಂತ ವಾಕ್ಯ. ಅದಕ್ಕೆ ಅದನ್ನು ನೋಡಿದ್ರೆ ಅವ್ರಿಗೆ ಸಹಿಸೋಕ್ ಆಗೋದಿಲ್ಲ. ಯಾಕಂದ್ರೆ ಇಟ್ ಇಸ್ ಲೈಕ್ ಎ ಫೈರ್ ಇದ್ದಂಗ ಅದು. ಸೊ ಆ ವಾಕ್ಯನ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಅದೇ ವಾಕ್ಯ ಅವರು ತಿಳ್ಕೊಳುವಾಗ ಅವರ ಜೀವಿತ ಪರಿವರ್ತನೆ ಆಗ್ತದಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ತೆಲುಗು ಒಂದು ಪ್ರೀಚರ್ ಇದ್ದಾರೆ, RK ಮೂರ್ತಿ ಅಂತ. ಬಹಳ ಜನ ಎಷ್ಟು ನಿಮ್ಗೆ ಕನ್ನಡಿಗರಿಗೆ ಗುರ್ತಿದ್ದಲ್ಲ. ತೆಲುಗು ಪ್ರೀಚರ್ ಒಂದು ಕಾಲದಲ್ಲಿ ಅವರು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದಂಥವ್ರು. ಒಂದ್ಸಾರಿ ಹೇಳ್ತಾರೆ, ನಾನು ಬೈಬಲ್ ಓದಿದ್ದು ಯಾಕೆಂದ್ರೆ ಬೈಬಲ್ ನಲ್ಲಿ ಏನು ತಪ್ಪುಗಳಿದೆ, ಆ ತಪ್ಪುಗಳನ್ನ ನಾನು ಹುಡುಕ್ಬೇಕಂತ ನಾನು ಅದು ಓದ್ತಾ ಇರಿದ್ರೆ ಆ ಬೈಬಲ್ ನನ್ನ ತಪ್ಪುಗಳನ್ನು ಹೊರಗಡೆ ಆಗ್ತಾ ಇತ್ತು. ಸೊ ಅವಾಗ ಯಾವಾಗ ಹೊರಗಡೆ ಆಗ್ತಾ ಇತ್ತು, ನಾನು ಯೇಸು ಸ್ವಾಮಿ ನಂಬಿ ನಾನು ಯೇಸು ಸ್ವಾಮಿ ಸೇವಕನಾಗಿ ನಾನು ಜೀವಿಸಕ್ಕೆ ನನಗೆ ಅನುಕೂಲ ಆಯ್ತು. ಇವತ್ತು ದೇವರ ಒಂದು ವಾಕ್ಯವನ್ನು ಹೇಳುತ್ತಾ ನಾನು ದೇವರ ಸೇವೆಯಲ್ಲಿ ಇದ್ದೀನಿ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ವಾಕ್ಯ ನಮ್ಗೆ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಅಲ್ಲಿ ಅವ್ರ ವಾಕ್ಯ ಹೇಳುತ್ತಾ ಇದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ವಾಕ್ಯ ಇರೋದು ಬಹಳ ಉತ್ತಮ. ವಾಕ್ಯನೇ ನಾವು ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ವಾಕ್ಯವನ್ನು ಹೇಳುತ್ತಾ ಬೈ ಹಾರ್ಟ್ ಮಾಡುವಂತೆ, ಕಂಠಪಾಠ ಮಾಡುವಂತೆ ಮತ್ತು ವಾಕ್ಯವನ್ನ ಅದು ಯಾವ ರೀತಿಯಾಗಿ ಓದ್ಬೇಕಂತ ನಾವು ಕಲಿಸ್ಬೇಕು. ಯಾಕಂದ್ರೆ ಇದನ್ನ ವಾಕ್ಯವನ್ನ ನಾವು ಕೊಟ್ಟಿದ್ರೆ ಅವ್ರಿಗೆ ಆಸ್ತಿ ಕೊಟ್ಟಿಲ್ಲ ಅಂದ್ರೆ ಕಡೆ ಪರಲ್ಲ, ಆದ್ರೆ ವಾಕ್ಯವನ್ನು ಕೊಟ್ಟಿದ್ರೆ ಆ ವಾಕ್ಯ ಅವ್ರನ್ನ ನಡೆಸುತ್ತೆ, ಆ ವಾಕ್ಯ ಅವ್ರನ್ನ ಕಾಪಾಡುತ್ತದೆ, ಆ ವಾಕ್ಯನ ಅವ್ರನ್ನ ಧೈರ್ಯಪಡಿಸಿ ಮುಂದೆ ನಡೆಸ್ತದೆ. ಯಾಕಂದ್ರೆ ಈ ಲೋಕದಲ್ಲಿ ಇವಾಗಿರೋ ಪರಿಸ್ಥಿತಿ ಬಹಳ ಅಯೋಮಯವಾಗಿದೆ, ಬಹಳ ಭಯಂಕರವಾದಂತ ಸ್ಥಿತಿದಲ್ಲಿದ್ದೀವಿ. ಆದ್ರೆ ಈ ವಾಕ್ಯ ನಾವು ಕೇಳುವಾಗ, ಈ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ ಆ ಭಯ ಬರದಂತ ದೇವರು ಕಾಪಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕೆ ಚಿಕ್ಕ ಮಕ್ಕಳು, ಅದಕ್ಕೆ ಇವಾಗ ನೋಡ್ತೀವಿ ಬಹಳ ಸಾರಿ ಯಾವನಸ್ಥರು ಸೂಸೈಡ್ ಮಾಡ್ಕೊಂತ ಇದ್ದಾರ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರ ಎಷ್ಟೋ ಜನ ಚಿಕ್ಕ ಮಕ್ಕಳ ಕಡೆ. ಯಾಕಂದ್ರೆ ಅವ್ರಿಗೆ ಭವಿಷ್ಯತ್ತು ಬಗ್ಗೆ ಒಂದು ಒಂದು ನಂಬಿಕೆ ಇಲ್ಲ. ಭವಿಷ್ಯತ್ತು ಹೆಂಗಿದೆ ಇರ್ತದೋ, ನಾನು ಏನಾಗ್ತೀನೋ ಅನ್ನೋದು ಒಂದು ಭಯ. ಆಮೇಲೆ ಆ ಭವಿಷ್ಯತ್ತು ಅನ್ನೋದು ಬಹಳ ಜನಗೆ ಆ ಭಯದಿಂದಾನೇ ಅವರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಆದ್ರೆ
ದೇವರ ಒಂದು ವಾಕ್ಯವನ್ನು ನಾವು ಕೊಟ್ಟುವಾಗ, ದೇವರೊಂದು ವಾಕ್ಯದಿಂದ ಅವನು ನಾವು ಜೀವಿಸುವಾಗ ಖಂಡಿತ ಅವರ ಜೀವಿತದಲ್ಲಿ ಎಷ್ಟು ಭಯ ಅಂತ ಭೀತಿಯಲ್ಲಿ ಬರುವಾಗ ಕಡೆ ಅವರು ಆ ವಿಶ್ವಾಸದಲ್ಲಿ ಅವರು ಇದ್ದು ಮುಂದೆ ನಡೆಕ ದೇವರು ಸಹಾಯ ಮಾಡ್ತಾರೆ. ಸೊ ಅದಕ್ಕೆ ಯೇಸು ಸ್ವಾಮಿ ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ವಾಕ್ಯ ಇದೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಆ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿ ವಾಕ್ಯವನ್ನು ಹೇಳುವಾಗ ಏನಾಯ್ತು, ಅಲ್ಲಿ ಆ ಮನೆಯಲ್ಲಿ ಒಬ್ಬ ಒಬ್ಬ ಪಕ್ಷವಾಯು ರೋಗಿಯನ್ನು 4 ಜನ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಅವ್ರು ಹೊತ್ಕೊಂಡು ಯೇಸು ಸ್ವಾಮಿ ಹತ್ರ, ಯಾಕಂದ್ರೆ ಅವ್ರಿಗೆ ಸ್ವಸ್ಥತೆ ಬೇಕಾಯ್ತು. ಈ ಮನುಷ್ಯನು ಅನಾರೋಗ್ಯದಲ್ಲಿದ್ದರೆ ಎಷ್ಟೋ ವರ್ಷದಿಂದ ಇದ್ದಾನ, ಇದಕ್ಕೆ ಯಾವುದು ಒಂದು ಏನದು ಸೊಲ್ಯೂಷನ್ ಇಲ್ಲ, ಒಂದು ಈ ಪ್ರಾಬ್ಲಮ್ಗೆ ಯಾವ ರೀತಿಯಾಗಿ ಅವ್ರಿಗೆ ಬಿಡುಗಡೆ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಯೇಸು ಸ್ವಾಮಿ ಹತ್ರ ಹೋದರೆ ನಮ್ಗೆ ಸ್ವಸ್ಥತೆ ಆಗ್ತದೆ, ಯೇಸು ಸ್ವಾಮಿ ಹೋದ್ರೆ ನಮ್ಗೆ ಒಂದು ಅದ್ಭುತ ಕಾರ್ಯ ನಡೀತದೆ ಅಂತ ಅವ್ರಿಗೆ ಗುರ್ತಾಗಿದೆ. ಸೊ ಅದಕ್ಕೆ ಆ ಮನೆಗೆ ಬಂದಿದ್ದಾರೆ ಅವರು ಯೇಸು ಸ್ವಾಮಿನ. ಯಾಕೆ ಯೇಸು ಸ್ವಾಮಿ ಮನೆಯಲ್ಲಿ ಇದ್ದಕ್ಕೋಸ್ಕರ ಅವ್ರಿಗೆ ಒಂದು ನಂಬಿಕೆ ಏನಂದ್ರೆ, ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರು ಅವ್ರಿಗಿರೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದ ಅಂತ. ಸೊ ಯೇಸು ಸ್ವಾಮಿ ಹತ್ರ ಬಂದಿದ್ದವರು ಯಾರು ಅವರು ಏನಂತ ಡಿಸಪಾಯಿಂಟ್ ಆಗಿ ನಿರುತ್ಸಾಹದಿಂದ ಮತ್ತೆ ಹೋಗಿಲ್ಲ. ಬಂದಿದ್ದ ಪ್ರತಿಯೊಬ್ಬರನ್ನ ಆತ ಸ್ವಸ್ಥತೆ ಮಾಡಿದಂತ ದೇವರು ಮತ್ತು ಅವ್ರಿಗಿರೋ ಸಮಸ್ಯೆಗಳನ್ನು ತೆಗೆದುಹಾಕಿದಂತ ದೇವರಂತ ನಾವು ಬೈಬಲ್ನಲ್ಲಿ ನೋಡ್ತಾ ಇದ್ವಿ. ಸೊ ಅದಕ್ಕೆ ಈ ಮನೆ ಇನ್ನೊಂದು ಏನಂದ್ರೆ, ಒಂದು ಅವ್ರಿಗೆ ಇತ್ತು, ಈ ಮನೆಯಲ್ಲಿ ಅವ್ರಿಗೆ ಒಂದು ಬಿಡುಗಡೆ ಇದೆ. ಆ ಮನೆ ನನಗೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದಂತ ಒಂದು ನಂಬಿಕೆ ಬಂತು. ಯಾಕೆ ಯೇಸು ಸ್ವಾಮಿ ಇದಕ್ಕಾಗಿ. ಸೊ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮನೆಗೆ ಯಾರನ್ನ ಬಂದ್ರೆ, ಇಲ್ಲಿ ನಾನು ಹೋದ್ರೆ, ಇಲ್ಲಿ ಇವರು ಪ್ರಾರ್ಥನೆ ಮಾಡಿದ್ರೆ ನನಗೆ ಬಿಡುಗಡೆ ಸಿಗ್ತದ, ಈ ಮನೆಗೆ ಹೋದ್ರೆ ನನಗೆ ಒಂದು ಏನೋ ಒಂದು ನಂಬಿಕೆ ಬರುತ್ತದ, ನನಗೆ ಒಂದು ಧೈರ್ಯ ಬರುತ್ತದಂತ ಎಷ್ಟು ಜನರು ನಮ್ಮನ್ನು ನೋಡಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದು ನಾವು ತಿಳ್ಕೊಬೇಕು. ಇವತ್ತೇನಂದ್ರೆ, ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇದ್ರೆ ಖಂಡಿತ ಯೇಸು ಸ್ವಾಮಿ ಇರುವ ಮನೆಯಲ್ಲಿ ಖಂಡಿತ ಅಲ್ಲಿ ಒಂದು ಏನಂತಾರ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದಂತ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೇನೆ. ಒಂದ್ಸಾರಿ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಬಂದಿದ್ದಾರಂತ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನನ್ನಷ್ಟೇ. ಸೊ ಯೇಸು ಸ್ವಾಮಿ ಬಂದಿರುವಾಗ ಮನೆ ಯಜಮಾನನ್ ಬಹಳ ಸಂತೋಷಪಟ್ಟ, ಯೇಸು ಸ್ವಾಮಿ ನನ್ನ ಮನೆಗೆ ಬಂದು ನನ್ನ ಮಾಸ್ಟರ್ ಬೆಡ್ರೂಮ್ ಕೊಡ್ತೀನಿ, ನೀವು ಇಲ್ಲೇ ಇರ್ರಿ, ಮಾಸ್ಟರ್ ಬೆಡ್ರೂಮ್ ನಲ್ಲಿ ಇರ್ರಿ, ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಎಲ್ಲ ಇದೆ, ಏನು ಬೇಕಾದ್ರೆ ನೀವು ಒಂದು ಕಾಲಿಂಗ್ ಬೆಲ್ ಹೊಡೆದ್ರೆ ಸಾಕು, ನಾವು ಬಂದು ಎಲ್ಲ ನಿಮಗೆ ಒದಗಿಸ್ತೀವಿ ಅಂತ ಹೇಳಿದಾರಂತ. ಸೊ ಒಂದು ರಾತ್ರಿ ಏನಾಯ್ತು, ಸಡನ್ ಅಲ್ಲಿ ಯಾರೋ ರಾತ್ರಿ 12-1 ಗಂಟೆಗೆ ಬಾಕ್ಲಿ ಬರ್ತಾ ಇದ್ರೆ, ಈತ ಮನೆ ಯಜಮಾನ ಹೋಗಿ ಬಾಕ್ಲಿ ತೆಗೆಯುವಾಗ ನೋಡಿದ್ರೆ ಸಾತಾನ್ ಇತ್ತಂತ. ಅರೆ ಸಾತಾನ ಯಾಕೆ ಇಲ್ಲಿ ಬಂದೇನಂತ ಏನೋ ಕಷ್ಟಪಟ್ಟು ಬಾಕ್ಲಿ ಹಾಕ್ಬಿಟ್ಟನ. ಸೊ ನೆಕ್ಸ್ಟ್ ಡೇ ಮತ್ತೆ ಅದೇ ರೀತಿ ಯಾರೋ ಮತ್ತೆ ಬಾಕ್ಲಿ ಬಡ್ದಿದ್ದು ಸೌಂಡ್ ಬಂದಿದ್ದಕ್ಕಾಗಿ ಓಡಿ ಹೋಗಿ ತೆಗೆಯುವಾಗ ಸಾತಾನ ಈ ಸಾರಿ ಒಳಗೆ ಫೋರ್ಸಬಲಿ ಬರ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರೆ, ಕಷ್ಟಪಟ್ಟು ಹಿಂಗ ಮಾಡಿ ಬಾಕ್ಲಿ ಮುಚ್ಚಿಬಿಟ್ಟ. ಬಾಕ್ಲಿ ಮುಚ್ಚಿದ ಮೇಲೆ ಮುಂಜಾನೆ ಎದ್ದಾಳಿದ ಮೇಲೆ ಯೇಸು ಸ್ವಾಮಿ ಎಲ್ಲರ ಡೈನಿಂಗ್ ಟೇಬಲ್ ಹತ್ರ ಟಿಫಿನ್ ಮಾಡಕ್ಕೆ ಕುಂತಿರುವಾಗ ಬಹಳ ವಿಚಾರವಾಗಿದ್ದಂತ ಈ ಮನುಷ್ಯನು, ಆ ಯಜಮಾನನು ಯೇಸು ಸ್ವಾಮಿ ಕಡೆ, ಏನು ನೀನ್ ಬಹಳ ವಿಚಾರವಾಗಿದೆ, ಯಾಕೆ ನಾನು ನೋಡ್ತೇನೆ ನೀನ್ ಬಹಳ ಸ್ಯಾಡ್ ಆಗಿದೆ ಅಂದ್ರೆ, ಏನಿಲ್ಲ ಯೇಸು ಸ್ವಾಮಿ, ರಾತ್ರಿ ಸಾತಾನ ಹಿಂಗ ಬಂದು ಬಾಕ್ಲೆ ಹತ್ರ ನನ್ನನ್ನು ಒಳಗೆ ಬರ್ಬೇಕಂತ ಟ್ರೈ ಮಾಡಿದ, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೆ, ನಾನು ಒಬ್ಬನೇ ಒದ್ದಾಡಿತಾ ಇದೆ, ಆದ್ರೆ ನೀವು ಸ್ವಲ್ಪನ ಬಂದು ನನಗೆ ಸಹಾಯ ಮಾಡಿಲ್ಲಲ್ಲ ಯೇಸು ಸ್ವಾಮಿ ಅಂತ. ಅವಾಗ ಯೇಸು ಸ್ವಾಮಿ ಅಂದೆನ, ಏನಪ್ಪ, ನನಗೆ ನೀನೇನಂತ ಹೇಳಿ ಬೆಡ್ರೂಮ್ ನಲ್ಲೇ ಇರ್ರಿ, ಬೆಡ್ರೂಮು ನಲ್ಲೇ ನಾವು ಎಲ್ಲವನ್ನು ಬರ್ತೀವಿ ಅಂತ ನೀವು ಹೇಳಿದ್ರೆ, ನನಗೆ ನೀನು ಕೊಟ್ಟಿದ್ದ ಪರ್ಮಿಷನ್ ಓನ್ಲಿ ಬೆಡ್ರೂಮ್, ನಿಮ್ಮ ಮನೆ ಫುಲ್ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ವೇಳೆ ಕೊಟ್ಟಿದ್ರೆ ನಾನು ಬಂದು ಗ್ಯಾರಂಟಿ ನಾನು ಸಹಾಯ ಮಾಡ್ತಾ ಇದ್ದೆ ಅಂತ ಹೇಳಿದಾರಂತ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಒಂದೊಂದು ಸಾರಿ ಒಂದು ಏರಿಯಾದಲ್ಲಿ ಒಂದೇ ದೇವರಿಗೆ ನಾವು ಕೊಡ್ತೀವಿ ಸ್ಥಳ, ಬೇರೆ ಏರಿಯಾನಲ್ಲಿ ಕೊಡೋದಿಲ್ಲ. ಸೊ
ನಮ್ಮ ಮನೆಯಲ್ಲಿ ಎಲ್ಲ ಸಂಪೂರ್ಣವಾಗಿ ಆತನ ಕೈನಲ್ಲಿ ಕೊಡುವಾಗ ದೇವರು ನಮಗೆ ಸಹಾಯ ಮಾಡಿ ನಮ್ಮನ್ನ ಬಿಡುಗಡೆ ಮಾಡಿ ನಮಗೆ ಒಂದು ಅದ್ಭುತ ರೀತಿಯಾಗಿ ನಡೆಸುವಂತ ದೇವರಾಗಿದ್ದಾನೆ. ಸೊ ಈ ಮನೆಯಲ್ಲಿ ಏನು ಇದೆ ನಾವು ನೋಡ್ತೀವಿ, ಇಲ್ಲಿ ವಾಕ್ಯವಿದೆ. ಆಮೇಲೆ ಮೂರನೇದು, ಇಲ್ಲಿ ಬಂದಿದ್ದವ್ರಿಗೆ ಅವ್ರಿಗೆ ಒಂದು ಏನು ಅವ್ರಿಗೆ ಇರೋ ಸಮಸ್ಯೆಗಳಿಗೆ ಪರಿಹಾರ ಆಗ್ತದಂತ ಒಂದು ಒಂದು ನಿರೀಕ್ಷಣೆ ಇತ್ತು. ಮೂರನೇದಲ್ಲಿ ನಾವು ನೋಡ್ತೀವಿ, ಇಲ್ಲಿ 4 ಜನರು ಆ ಮನುಷ್ಯರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಎತ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಆ ಮನುಷ್ಯರು 4 ಜನ ಬಂದಿದ್ದವ್ರಿಗೆ ಒಂದು ವಿಶ್ವಾಸ ಇತ್ತು. ಏನಂದ್ರೆ ಯೇಸು ಸ್ವಾಮಿ ಹತ್ರ ಬಂದ್ರೆ ನಮಗೆ ಸ್ವಸ್ಥತೆ ಆಗ್ತದೆ, ನಮ್ಮ ಫ್ರೆಂಡ್ಗೆ ಸ್ವಸ್ಥತೆ ಆಗ್ತದಂತ. ಸೊ ಆ ಮನೆಯಲ್ಲೆಲ್ಲ ನಾವು ನೋಡ್ತೀವಿ 4ನೇ ವಿಷಯ, ಆ ಮನೆಯಲ್ಲಿ ಏನಿತ್ತು? ವಿಶ್ವಾಸ ಇತ್ತು. ಸೊ ವಿಶ್ವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ. ಸೊ ವಿಶ್ವಾಸ ಇಲ್ಲ ಅಂದ್ರೆ ನಾವು ದೇವ್ರನ್ನ ಮಹಿಮೆ ಪಡಿಸೋದಿಲ್ಲ. ದೇವರಿಗೆ ನಾವು ಇಷ್ಟಪಡುವ ಏನಂತಾರ, ವಿ ಕೆನಾಟ್ ಪ್ಲೀಸ್, ಆತನ ಸಂತೋಷ ಪಡಿಸೋಕೆ ಆಗೋದಿಲ್ಲ ನಮ್ಮನಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ. ಸೊ ಆ ಮನೆಯಲ್ಲಿ ನಾಟ್ ಓನ್ಲಿ ಏನೋ ಯೇಸು ಸ್ವಾಮಿ ಇದ್ದ, ಎರಡನೇದು ಅಲ್ಲಿ ವಾಕ್ಯವಿತ್ತು ಆ ಮನೆಯಲ್ಲಿ, ಮೂರನೇದು ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಇತ್ತು, ಮತ್ತು 4ನೇದು ಆ ಮನೆಯಲ್ಲಿ ವಿಶ್ವಾಸ ಇತ್ತು. ಬಂದಿದ್ದವರು ವಿಶ್ವಾಸದಿಂದ ಬಂದಿದ್ದಾರೆ. ಯೇಸು ಸ್ವಾಮಿ ಕಡೆ ವಿಶ್ವಾಸ ಬಗ್ಗೆ ಹೇಳುತ್ತಾ ಇದ್ದ ಅಂತ ನಾವು ನೋಡ್ತಾ ಇದ್ವಿ. ಸೊ ಈ ವಿಶ್ವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ. ನಾವು ಏನ್ ಮಾಡಿದ ಕಡೆ ನಮ್ಮ ವಿಶ್ವಾಸದಲ್ಲಿ ಒಂದು ನಂಬಿಕೆದಲ್ಲೇ ನಾವು ಮಾಡಬೇಕು. ಏನಂದ್ರೆ ಬಹಳ ಸಾರಿ ಕ್ರೈಸ್ತರಾದಂತ ನಾವು ಕಷ್ಟಗಳ ಸಮಯದಲ್ಲಿ, ಮುಖ್ಯವಾಗಿ ನಮಗಿರೋ ಪರಿಸ್ಥಿತಿಗಳಲ್ಲಿ ನಮ್ಮ ಭರೋಸಾ, ನಮ್ಮ ವಿಶ್ವಾಸ ಯಾರ ಮೇಲೆ ಇದೆ ಅಂತ ನಾವು ಒಂದ್ಸಾರಿ ಪರೀಕ್ಷಿಸ್ಕೋಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಸಾತಾನ ಎಷ್ಟೋ ಸಾರಿ ಬಂದು ನಮ್ಮನ್ನ ಯಾವ ರೀತಿಯಾಗಿ ಶೋಧಿಸೋದು ಅಂದ್ರೆ, ನಿಜವಾಗಿ ದೇವರಿದ್ದಾನ, ನನ್ನ ಮರ್ತೋಗಿದ್ದಾನ ಅನ್ನೋದು ಅಂತ ಪರಿಸ್ಥಿತಿ ಬರುವಂತೆ ಸಾತಾನ ನಮ್ಮನ್ನ ಶೋಧಿಸ್ತದ. ಆದ್ರೆ ನಮ್ಮ ವಿಶ್ವಾಸವನ್ನ ಕಾಪಾಡ್ಕೋಬೇಕು. ನಮ್ಮ ವಿಶ್ವಾಸನ ನಾವು ಆ ಸಮಯದಲ್ಲಿ ವ್ಯಕ್ತಪಡಿಸ್ಬೇಕು. ಅದಕ್ಕೆ ವಾಕ್ಯ ಕೇಳ್ತಾ ಇದ್ದರೇನೆ ನಮಗೆ ವಿಶ್ವಾಸ ಬರೋದು. ಸೊ ಆ ವಿಶ್ವಾಸ ಬರ್ಬೇಕಂದ್ರೆ ವಾಕ್ಯ ಕೇಳ್ಬೇಕು. ಆಮೇಲೆ ಆ ವಿಶ್ವಾಸ ನಮ್ಮನಲ್ಲಿ ಇನ್ನ ಹೆಚ್ಚಾಗ್ತದ ಅಂತ ನಾವು ತಿಳ್ಕೊಬೇಕು. ಸೊ 4ನೇದು ನಾವು ನೋಡ್ತೀವಿ, ವಿಶ್ವಾಸ ಅವ್ರನಲ್ಲಿ ಇತ್ತು. ಸೊ ಆಮೇಲೆ ನಾವು ನೋಡ್ತೀವಿ ಯೇಸು ಸ್ವಾಮಿ ಅವ್ರನ್ನ ನೋಡಿ ಒಂದು ಒಳ್ಳೆಯ 5ನೇ ವಚನ ನೋಡ್ತೀವಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳಿದನು. ಸೊ ಯೇಸು ಸ್ವಾಮಿ ಅವ್ರನ್ನ ನೋಡಿ ಆ ಮನುಷ್ಯನ ಸ್ವಸ್ಥತೆ ಮಾಡಿಸಲು ಫಸ್ಟ್ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ಸೊ ಅಲ್ಲಿರೋರು ಏನೋ ಈತ ಕ್ಷಮಿಸೋಕೆ ಯಾರು ಈತಗೆ ಏನಿದೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ಮನೆಯಲ್ಲಿ ಏನು ಕ್ಷಮಿಸುವ ಮನಸ್ಸಿತ್ತು. ಅಂದ್ರೆ ಯೇಸು ಸ್ವಾಮಿ ಹತ್ರ ಬಂದ್ರೆ ನನ್ನ ಪಾಪಗಳನ್ನು ಕ್ಷಮಿಸುವಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾವು ಇತರನನ್ನ ಕ್ಷಮಿಸ್ತಾ ಇದ್ದೇವೆ ಇಲ್ಲ ಅಂತ ಪರೀಕ್ಷಿಸ್ಕೋಬೇಕು. ಯಾಕಂದ್ರೆ ಕುಟುಂಬದಲ್ಲಿ ಇರುವಾಗ ನಮ್ಮ ಕುಟುಂಬದಲ್ಲಿ ಎಲ್ಲ ಇರ್ಬೋದು, ಆದರೆ ಕ್ಷಮಾಪಣೆ ಇಲ್ಲಾಂದ್ರೆ ಆ ಕುಟುಂಬ ವ್ಯರ್ಥ. ಯಾಕಂದ್ರೆ ನಾನು ನೋಡ್ತೀನಿ ಒಂದೊಂದು ಸಾರಿ ಒಂದೊಂದು ಕುಟುಂಬದಲ್ಲಿ ಗಂಡ ಹೆಂಡತಿರು ಗುಡ್ಡಾಟಿದ ಮೇಲೆ, ಜಗಳ ಮಾಡಿದ್ಮೇಲೆ ಕ್ಷಮಿಸೋದಿಲ್ಲ. ಅದಕ್ಕೆ ಅವ್ರ ಮನೆಯಲ್ಲಿ ಸಮಾಧಾನ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ನನಗೊಂದು ಕುಟುಂಬ ಗುರ್ತು ಬಳ್ಳಾರಿನಲ್ಲಿ. ಅವ್ರ ವಿಶ್ವಾಸರೇ ಇವತ್ತು ಕೂಡ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ. ಆದ್ರೆ ಇಷ್ಟುವರೆಗೆ ಇಬ್ಬರು ಮಾತಾಡ್ತಾ ಇಲ್ಲ. ಒಂದೇ ಮನೆಯಲ್ಲಿ ಇರ್ತಾರ. ಏನನ್ನದೆ ಚೀಟಿ ಬರ್ದು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರೆ ಅದನ್ನ ಓದಿ ಹೆಂಡತಿ ಮಾಡ್ಬೇಕು, ಇಲ್ಲಾಂದ್ರೆ ಗಂಡ ಮಾಡ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕೂಡ ಅವರು ಒಂದು ಕಂಡೀಷನ್ ಅಲ್ಲಿ ಇದ್ದಾರೆ. ಅಂದ್ರೆ ಕ್ಷಮಾಪಣೆ ಇಲ್ಲ ಆ ಕುಟುಂಬದಲ್ಲಿ. ಆ ಕುಟುಂಬದಲ್ಲಿ ನಾನು ಕ್ಷಮಿಸಬೇಕು ನನ್ನನ್ನ, ನಮ್ಮ ಪತ್ನಿ ನನ್ನ ಗಂಡನ ಅಂತ ಇಬ್ಬರಿಗೆ ಇಲ್ಲ. ಸೊ ಅದಕ್ಕೆ ಕ್ಷಮಾಪಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಕ್ರೈಸ್ತವ ಜೀವಿತದಲ್ಲಿ. ಅದಕ್ಕೆ ಈ ಲೋಕದಲ್ಲಿ ನಾವು ನೋಡ್ತೀವಿ ಬಹಳ ಸಾರಿ ಕ್ಷಮಾಪಣೆ ಇರೋದಿಲ್ಲ. ಆದ್ರೆ ಎಲ್ಲರೂ ಏನಂತಾರ, ನಾನು ಯಾವ ರೀತಿಯಾಗಿ ಮುಯಿ ತೀರ್ಸ್ಕೋಬೇಕು, ಯಾವ ರೀತಿಯಾಗಿ ನನಗೆ ಇಂಥ ಮಾತು ಹೇಳ್ಯಾರಲ್ಲ ನಾನೇ ನೋಡ್ಕೋಬೇಕನ್ನಂತ ಮನ್ಸು ಬಹಳ ಸಾರಿ ಇರ್ತದ. ಆದ್ರೆ ನಮ್ಮ ಜೀವಿತ ನಾವು ತಿಳ್ಕೋಬೇಕು, ನಾವು ಕ್ಷಮಿಸೋದಕ್ಕೆ ಕಲಿತರೆ ಖಂಡಿತ ದೇವರು
ನಮ್ಮ ಪರವಾಗಿ ಯುದ್ಧ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕೆ ನಾವು ಪರಲೋಕದ ಪ್ರಾರ್ಥನೆ ಹೇಳುವಾಗ ನಮ್ಮ ವಿರೋಧಗಳಿಗೆ ಕ್ಷಮಿಸದ ಪ್ರಕಾರ ನಮ್ಮ ಪಾಪಗಳನ್ನ ಕ್ಷಮಿಸಂತ, ಅದು ಬಹಳ ಸಾರಿ ನಾವು ಮರ್ತೋಗ್ತೀವಿ. ಸೊ ನಾವು ಇತರರಿಗೆ ಕ್ಷಮಾಪಣೆ ಮಾಡಿದ್ರೆ, ಕ್ಷಮಿಸಿದ್ರೇನೆ ಮಾತ್ರ ನಮ್ಮ ಪಾಪಗಳ ಕಡೆ ಪಡ್ತದಂತ ನಾವು ತಿಳ್ಕೋಬೇಕು. ಸೊ ಯೇಸು ಸ್ವಾಮಿಲಿ ಆತ ಸ್ವಸ್ಥತೆಗಂತ ಮೊದಲು ಆತನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಪ್ರಾಮುಖ್ಯ ನಮ್ಮ ಜೀವಿತದಲ್ಲಿ ಕ್ಷಮಿಸುವುದು ಇರಬೇಕು. ಆಮೇಲೆ ನಾವು ಯೇಸು ಸ್ವಾಮಿ ಹತ್ರ ಹೋಗಿ ಕೇಳ್ಬೇಕು, ನಮ್ಮನ್ನು ಕ್ಷಮಿಸು ಅಂತ. ಬಹಳ ಸಾರಿ ಎಷ್ಟೋ ಸಾರಿ ನಾವು ಪ್ರತಿದಿನ ಯಾವುದೋ ತಪ್ಪು ಮಾಡ್ತೀವಿ, ಏನೇನೋ ಮಾಡ್ತೀವಿ, ಆದ್ರೆ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೇವೆ. ಕ್ಷಮಾಪಣೆ ಕೇಳಿ ನಮ್ಮನ್ನು ಸ್ಥಿರ ಪರಿವರ್ತನೆ ಆಗ್ಬೇಕು. ಅದಕ್ಕೆ ನಾನು ಗುರ್ತಿದ ಒಬ್ರು ಇದ್ದಾರ, ಆ ಸಿಸ್ಟರ್ ಇವಾಗ ಏನನ್ನ ಅನಾರೋಗ್ಯ ಏನನ್ನ ಆದ್ರೆ ಫಸ್ಟ್ ಹಾಕಿ ಪ್ರಾರ್ಥನೆ ಮಾಡಿದ್ದೇವ್ರಿ, ಈ ಜ್ವರ ಬಂದಿದೆ, ಹೊಟ್ಟೆ ನೋವು ಬಂದಿದೆ, ನನ್ಗೆ ಗುರ್ತಿಲ್ಲ, ಏನು ಪಾಪ ಮಾಡಿನೋ ಏನು ತಪ್ಪು ಮಾಡಿನೋ ನನ್ಗೆ ಗುರ್ತಿಲ್ಲ, ನಾನು ತಿಳಿಪಡಿಸಿದ್ದೇವ್ರೆ, ಒಂದು ವೇಳೆ ಏನನ್ನ ಮಾಡಿದ್ರೆ ನಾನು ಕ್ಷಮಿಸು ಅಂತ ಫಸ್ಟ್ ಪ್ರಾರ್ಥನೆ ಮಾಡ್ತಾಳೆ. ಆಮೇಲೆನೆ ನಾನು ಗುಳಿಗೆ ತಗೊಳೋದು ಏನಂತ. ಅದು ನಿಜವಾಗಿ ಬಹಳ ಅದ್ಭುತ. ನಿಜವಾಗ್ಲೂ ಬಹಳ ಸಾರಿ ನಾವು ಅದೆಲ್ಲ ಮರ್ತೋಗ್ತೀವಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾವು ಕ್ಷಮಾಪಣೆ ಕೇಳೋದಿಲ್ಲ. ಆದ್ರೆ ನಾವು ಬಹಳ ಸಾರಿ ಏನ್ ಮಾಡ್ತೀವಿ, ಡಾಕ್ಟರ್ ಮೇಲೆ ಬೇರೆಯವ್ರ ಮೇಲೆ ನಾವು ಆಧಾರ ಪಡ್ತೀವಿ. ಆದ್ರೆ ನಾವು ಯಾವಾಗ ಯೇಸು ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳ್ತೀವೋ ಆತ ಕ್ಷಮಿಸುವಂತ ದೇವರಷ್ಟು ಮಾತ್ರ ಅಲ್ಲ, ನಾವು ಇತರನ ಕಡೆ ಕ್ಷಮಿಸೋದನ್ನ ನಾವು ಕಲಿಬೇಕು. ಸೊ ಆ ಕುಟುಂಬದಲ್ಲಿ ಕ್ಷಮಾಪಣೆ ಇತ್ತು ಅಂತ ನಾವು ನೋಡ್ತೀವಿ. ಈ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಿದ್ದಾನ. ಆಮೇಲೆ ಯೇಸು ಸ್ವಾಮಿ ಇದ್ದಿದ್ದಕ್ಕಾಗಿ ಅಲ್ಲಿ ಎಲ್ಲರೂ ಬಂದಿದ್ದಾರ. ಯೇಸು ಸ್ವಾಮಿ ಇದ್ದಿದ್ದಕ್ಕಾಗಿ ಅಲ್ಲಿ ಯೇಸು ಸ್ವಾಮಿ ವಾಕ್ಯವನ್ನು ಹಂಚಿಕೊಂಡು ಇದ್ದಾನೆ. ಆಮೇಲೆ ಅಲ್ಲಿ ಇರೋರು ಯಾಕೆ ಬಂದಿದ್ದಾರೆ, ಅವ್ರ ಸಮಸ್ಯೆಗಳು ಪರಿಹಾರ ಆಗ್ತದಂತ. ಆಮೇಲೆ ನಾವು ನೋಡ್ತೀವಿ ಅದೇ ರೀತಿಯಾಗಿ 4ನೇದು ಅಲ್ಲಿ ವಿಶ್ವಾಸ ಅವ್ರಿಗೆ ಇತ್ತು. ಸೊ ಆಮೇಲೆ 5ನೇದು ನಾವು ನೋಡ್ತೀವಿ ಅಲ್ಲಿ ಯೇಸು ಸ್ವಾಮಿ ಕ್ಷಮಾಪಣೆ ಮಾಡಿದಾನ, ಕ್ಷಮಿಸುವಂತ ದೇವರು. ಅದೇ ರೀತಿಯಾಗಿ ನಾವು ಕ್ಷಮಿಸುವ ಆ ರೀತಿಯಾಗಿ ನಮ್ಮ ಜೀವಿತ ಇದೆ ಅಂತ ನಾವು ನಾವು ಪರೀಕ್ಷಿಸ್ಕೋಬೇಕು. ಸರ್ ಆಮೇಲೆ ನಾವು ನೋಡ್ತೀವಿ 6ನೇ ಇದು ಅವಾಗ ಯೇಸು ಸ್ವಾಮಿ ಆತನ ನೋಡಿ ಕ್ಷಮಲ್ಪಟ್ಟಿದೆ ಅಂತ ಹೇಳಿ ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದು ನಿನಗೆ ಹೇಳುತ್ತಾನೆ ಅಂದನು. 11ನೇ ವಚನದಲ್ಲಿ. ಸೊ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾನೆ, ನೀ ಎದ್ದ ಈ ಗೆಟ್ ಅಪ್ ಅಂಡ್ ಟೇಕ್ ಯುವರ್ ಬೆಡ್ ಅಂಡ್ ವಾಕ್ ಅಂತ ಹೇಳ್ತಾರ ಯೇಸು ಸ್ವಾಮಿ. ಅಂದ್ರೆ ಇಟ್ ಈಸ್ ಅನ್ ಇಂಪಾಸಿಬಲ್ ಅಂದ್ರೆ ಅದು ಅಸಾಧ್ಯವಾದಂತ ಕಾರ್ಯ. ಇಷ್ಟು ವರ್ಷ ಪಕ್ಷವಾಯದಲ್ಲಿ ಇರೋಂತ ಮನುಷ್ಯನು ಎದ್ದಾಳ್ಬೇಕಾದ್ರೆ ಬಹಳ ಕಷ್ಟ. ಅದಕ್ಕೆ ಬಹಳ ಸಾರಿ ಕಾಲು ಏನಾನ ಫ್ರಾಕ್ಚರ್ ಆದ್ಮೇಲೆ ಅದು ಬ್ಯಾಂಡೇಜ್ ಹಾಕಿದ್ಮೇಲೆ ಒಂದು 21 days 30 days ಆದ್ಮೇಲೆ ಫಿಸಿಯೋಥೆರಪಿ ಮಾಡಿದ್ರೇನೆ ನಮ್ ಕಾಲು ಕೈ ಅಲ್ಲಾಡೋದು, ಇಲ್ಲಾಂದ್ರೆ ಬರೋದಿಲ್ಲ. ಆದ್ರೆ ಇಮಿಡಿಯೇಟ್ ಆಗಿ ಯೇಸು ಸ್ವಾಮಿ ಮಾಡುವಂತ ಒಂದು ಅದ್ಭುತ ಕಾರ್ಯ ಏನಂದ್ರೆ, ಆ ಸಮಯದಲ್ಲೇ ಒಂದು ಅದ್ಭುತ ಕಾರ್ಯ ನಡೀತು. ಬಂದಿದ್ದ ಮನುಷ್ಯನು ಎತ್ಕೊಂಡು ಬಂದಿದ್ದಾರ. ಇವಾಗ ಆ ಬೆಡ್ ಅನ್ನು ಎತ್ಕೊಂಡು ಹೋಗಂತ ಶಕ್ತಿ ದೇವರು ಕೊಟ್ಟಿ ಆತನ್ನ ನಡೆಸಿದ್ದಾನಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ನಾವು ನೋಡ್ತೀವಿ ಯೇಸು ಸ್ವಾಮಿ ಹತ್ರ ಬಂದೆ ಒಂದು ಅದ್ಭುತ ಕಾರ್ಯ ನಡೀತದ, ಅಸಾಧ್ಯವಾದಂತ ಕಾರ್ಯ. ಅದು ನಮಗೆ ಆಲೋಚನೆಗೆ ಮೀರಿದಂತ ಕಾರ್ಯಗಳು ಆಗೋದು ನಮ್ಮ ದೇವರಿಗೆ ಸಾಧ್ಯ. ಸೊ ಆತ ಯೇಸು ಸ್ವಾಮಿ ಹತ್ರ ಬಂದ್ರೆ ಎಂತ ಮಿರಾಕಲ್ಸ್, ಎಂತ ಅದ್ಭುತ ಕಾರ್ಯಗಳಂದ್ರೆ ನಮ್ಗೆ ಗುರುತಾಗುವಂತ ರೀತಿಯಲ್ಲಿ ಆತ ನಡೆಸುವಂತ ದೇವರು, ಅದ್ಭುತ ಕಾರ್ಯಗಳು ಮಾಡುವಂತ ದೇವರು. ಸೊ ಅನಾರೋಗ್ಯದಲ್ಲಿ ಇರುವಾಗ ಮಾತ್ರ ಅಲ್ಲ, ನಮ್ಮ ದಿನನಿತ್ಯವೂ ಎಷ್ಟೋ ಸಾರಿ ನಮ್ಗೇನೋ ಪ್ರತಿಯೊಂದು ನಿಮಿಷ ಯಾವುದೋ ಒಂದು ಅವಸರತೆಗ ಇರ್ತದ. ಒಂದೊಂದು ಸಾರಿ ನಮ್ಗೆ ಫೈನಾನ್ಷಿಯಲ್ ಅಂತೀವಿ, ಆರ್ಥಿಕವಾದಂತ ಸಮಸ್ಯೆಗಳು ಬರುವಾಗ ನಮ್ಗೆ ಸಾಲ ಆಗ್ಲಿ ಇಲ್ಲ ನಮ್ಗಿರೋ ಪರಿಸ್ಥಿತಿನ ಯಾರು ಬಿಡಿಸೋಕ್ ಆಗೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಹತ್ರ ನಾವು ವಿಶ್ವಾಸದಲ್ಲಿ ಇದ್ದರೆ ಅದ ಖಂಡಿತ ಒಂದು ಅದ್ಭುತ ಕಾರ್ಯ ಮಾಡಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಸುವಂತ ದೇವರ ನಮ್ಮ ದೇವರಂತ. ಅದಕ್ಕೆ ಒಂದ್ಸಾರಿ ಒಂದು ಅಜ್ಜಿದ ಒಂದು ಕತೆ ಕೇಳಿದ್ದು ಬಹಳ ಚೆನ್ನಾಗಿದೆ. ಅದು ಅಜ್ಜಿಗೆ ಯಾವಾಗ ಅಥವಾ ಆಕಿ ಒಂದು ವಿಧವೆ
ಪ್ರತಿನಿತ್ಯ ಆಕೆ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳ್ತಾ ಇದ್ರು, ಏನು ಆಕೆಗೆ ಏನು ಸಮಸ್ಯೆ ಇದ್ರೆ ದೇವರೇ ಇದು ನನಗೆ ಗುರ್ತು, ಈ ಸಮಸ್ಯೆಯನ್ನು ತೆಗೆದಾಕಂತ ದೇವರು, ಆದ್ರೆ ಆ ತೆಗೆದಾಕಿಯೇ ನಿನ್ಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದಳಂತ. ಒಂದ್ ದಿವಸ ಏನಾಯ್ತು, ಪಾಪ ಆಕೆ ಕಟ್ಟಿಗೆ ಇದ್ದಿಲ್ಲ, ಅಡಿಗೆ ಮಾಡ್ಕೋಬೇಕಾದ್ರೆ ಏನಿಲ್ಲ, ಆದ್ರೆ ಗಟ್ಟಿಯಾಗಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಪಗಲಿಗಿರೋರು ಕೇಳ್ತಾ ಇದ್ರು. ಪ್ರತಿ ದಿನ ಆಕೆ ಗಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಳಂತ. ದೇವ್ರೆ ನನಗೆ ಇವತ್ತು ಕಟ್ಟಿಗೆಗಳ ಇಲ್ಲ ಏನು, ಆದ್ರೆ ನೀನ್ ಕೊಡ್ತಿದ್ದೇವ್ರೆ ನಿನ್ಗೆ ಸ್ತೋತ್ರ ಅಂತ ಹೇಳಿದಳಂತ. ಅವಾಗ ಮನೆ ಬಗಲಿಗೆ ಇದ್ದವನು, ಒಂದು ಕೆಲಸ ಮಾಡ್ತೀನಿ, ಈಕೆಗೆ ಮನೆಗೆ ಕಟ್ಟಿಗೆಗಳು ಕಳಿಸಿ ಸಾತಾನ್ ಕಳ್ಸಿದ ಅಂತ ಹೇಳ್ತೀನಿರು, ದೇವರಲ್ಲ ಅಂತ ಹೇಳ್ಬೇಕಂತ ಒಬ್ಬ ಹುಡುಗಗೆ ಕಟ್ಟಿಗೆಗಳು ಕೊಟ್ಟಿ ಇದು ಹೋಗಿ ಅಜ್ಜಿಗೆ ಕೊಡು ಅಂತ. ಆಗ ಆ ಹುಡುಗ ಬಂದು ಅಜ್ಜಿ ಕಟ್ಟಿಗೆ ತಗೋ ಅಂತ ಕೊಟ್ಟುವಾಗ ಅಜ್ಜಿ ದೇವ್ರಿಗೆ ಸ್ತೋತ್ರ ಅಂದಳಂತ. ಏನಜ್ಜಿ ಯಾರು ಕಳ್ಸಾರಂತ ಹೇಳಿಲ್ಲ ನೀನು ಅಂತ ಕೇಳಿದನಂತ. ಅಂದ್ರೆ ಯಾಕಪ್ಪ ನಮ್ ದೇವ್ರು ನಾನು ಪ್ರಾರ್ಥನೆ ಮಾಡಿ ನಮ್ ದೇವ್ರು ಕಳ್ಸಿದಾನಂತ ಹೇಳಿದ್ರೆ, ಅಲ್ಲಲ್ಲ ಯಾರು ಕಳ್ಸಿದಾರಂತ ನೀನ್ ತಿಳ್ಕೊಬೇಕಂತಿಲ್ಲ, ನನಗೆ ಯಾಕೆ ಅಂದ. ಯಾರು ಕಳ್ಸಾರ ಗುಡ್ತಾ, ಸಾತನ್ ಕಳ್ಸಿದ ಅಂತ ಅಂದಂತ. ಹೌದಾ, ಬಹಳ ಸಂತೋಷ. ನನ್ನ ಯೇಸು ಸ್ವಾಮಿ ಸಾತನ ಕಡೆ ಹೇಳಿ ಕಳ್ಸುವಂತ ದೇವ್ರು ನಮ್ಮ ದೇವರಾಗಿದ್ದಾನ ನನಗೆ ಗುರ್ತು, ಅದಕ್ಕೆ ದೇವ್ರಿಗೆ ಸ್ತೋತ್ರ. ಸಾತನ ಕಡೆ ನಾನು ಯೇಸು ಸ್ವಾಮಿ ಹೇಳಿದ ಮಾತು ಪ್ರಕಾರ ಮಾಡ್ಬೇಕಂತ ಹೇಳಿದಾನಂತ. ಅಂದ್ರೆ ಆಕೆ ನಂಬಿಕೆ ಹೆಂಗಿತ್ತು ನೋಡ್ರಿ, ನಮ್ ದೇವ್ರು ಸಾತಾನಿಂದ ಕಡೆ ಆತನಿಂದ ಮಾಡಿಸೋಕೆ ಕಡೆ ಶಕ್ತಿವಂತನಾದಂತ ದೇವ್ರು. ಸೊ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅಂತ ಮಿರಾಕಲ್, ಅಂತ ಅದ್ಭುತ ಕಾರ್ಯಗಳು ನಡೆಸುವಂತ ದೇವ್ರು ನಮ್ಮ ದೇವರಾಗಿದ್ದಾನಂತ. ಸೊ ಇವೆಲ್ಲ ಆದ್ಮೇಲೆ ನಾವು ನೋಡ್ತೀವಿ, ಅಲ್ಲಿ ಇರೋರೆಲ್ಲರೂ ಆ ಸಮಯದಲ್ಲಿ ಇದೆಲ್ಲ ನಡೆದಿದ್ಮೇಲೆ ಆ ಕೂಡಲೇ ಎಲ್ಲರೂ ಮುಂದೆ ಅವನ ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಇದುವರೆಗೆ ಇಂಥ ಎಂದಿಗೂ ನೋಡದದ್ದೇ ಇಲ್ಲವಂತ ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಸೊ ಇಲ್ಲಿ ದೇವ್ರನ್ನ ಸ್ತುತಿಸಿದ್ದೀರಾ ಅಂತ ನಾವು ನೋಡ್ತಾ ಇದ್ವಿ. ಸೊ ನಮ್ಮ ಜೀವಿತದಲ್ಲಿ ಬಹಳ ಸಾರಿ ದೇವರು ಮಾಡಿದ ಉಪಕಾರಗಳಿಗೆ ನಾವು ಸ್ತುತಿಸೋದಿಲ್ಲ, ದೇವ್ರನ್ನ ನಾವು ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. ಆದ್ರೆ ಅಲ್ಲಿರೋ ಜನರೆಲ್ಲ ಈ ಅದ್ಭುತ ಕಾರ್ಯವನ್ನು ನೋಡಿ, ಈ ಅದ್ಭುತ ರೀತಿಯಾಗಿ ಈ ಮನುಷ್ಯನ ನಡೆದಿದ್ದು ನೋಡಿ ಅವರೆಲ್ಲ ದೇವ್ರನ್ನ ಕೊಂಡಾಡಿದಾರ. ಅಂದ್ರೆ ದೇ ವರ್ಷಿಪ್ಡ್ ಅಂತ ಇಂಗ್ಲಿಷ್ ನಲ್ಲಿ ಇದೆ, ದೇ ಪ್ರೈಸ್ಡ್ ಗಾಡ್ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಅವರು ಬಂದಿದ್ದವರು ಮೊದಲು ಮಾಮೂಲು ಅವರ ಸ್ವಾರ್ಥಕ್ಕೋಸ್ಕರ, ಇಲ್ಲಾಂದ್ರೆ ದೇವರ ಒಂದು ಅದ್ಭುತ ಕಾರ್ಯಕ್ಕೋಸ್ಕರ ಬಂದಿರ್ಬೋದು. ಆದ್ರೆ ಯಾವಾಗ ದೇವರ ಅದ್ಭುತ ಕಾರ್ಯಗಳು ಮಾಡಿದಾನೆ, ಇಮಿಡಿಯೇಟ್ ಅವರ ದೇವರನ್ನ ಅವರು ಆರಾಧಿಸಿದಾರಂತ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವಿತದಲ್ಲಿ ಕಡ ಎಲ್ಲವನ್ನು ಇದ್ದು ನಮ್ಮ ಜೀವಿತದಲ್ಲಿ ಆರಾಧನೆ ಇಲ್ಲಾಂದ್ರೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದ್ರೆ ನಮ್ಮ ಜೀವಿತ ವ್ಯರ್ಥ. ಸೊ ಇಲ್ಲಿ ನೋಡ್ತೀವಿ, ಈ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದ ಆ ಮನೆಯಲ್ಲಿ. ಎರಡನೇದು, ಯೇಸು ಸ್ವಾಮಿ ಇದಕ್ಕಾಗಿ ಎಷ್ಟೋ ಜನರು ಬಂದಿದ್ದಾರ. ಆಮೇಲೆ ಮೂರನೇದು ನಾವು ನೋಡ್ತೀವಿ, ಯೇಸು ಸ್ವಾಮಿ ಅಲ್ಲಿ ವಾಕ್ಯ ಹೇಳಿದಾನಂದ್ರೆ ಆ ಮನೆಯಲ್ಲಿ ವಾಕ್ಯವಿತ್ತು. ಅದೇ ರೀತಿಯಾಗಿ ಅಲ್ಲಿ ಬಂದಿದ್ದವ್ರಿಗೆ ಒಂದು ಗುರುತು ಏನಂದ್ರೆ, ಈ ಮನೆಗೆ ನಾವು ಹೋದ್ರೆ ಅಲ್ಲಿ ನಮ್ಮ ಕಷ್ಟಗಳು ತೀರುತ್ತದೆ, ಅಲ್ಲಿ ನಮ್ಮ ಪ್ರಾಬ್ಲಮ್ಸ್ ತೀರುತ್ತದೆ ಅಂತ ಒಂದು ನಂಬಿಕೆ ಇತ್ತು. ಸೊ ಅದಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಡೆ ನಮ್ಮನೆ ಆ ರೀತಿಯಾಗಿ ಇರ್ಬೇಕಂತ ನಾವು ನೋಡ್ಬೇಕು. ಆಮೇಲೆ ಆ ಮನೆಯಲ್ಲಿ ಏನಿತ್ತು, ಕ್ಷಮಾಪಣೆ ಇತ್ತು. ಯೇಸು ಸ್ವಾಮಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿದಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಡೆ ಕ್ಷಮಿಸೋರಾಗಿ ನಮ್ಮ ಕುಟುಂಬದಲ್ಲಿ ಕ್ಷಮಾಪಣೆ ಇರಬೇಕು ಅನ್ನೋದು ನಾವು ಕಲಿಬೇಕು. ಆಮೇಲೆ ಇದೆಲ್ಲ ಆದ್ಮೇಲೆ ನಾವು ನೋಡ್ತೀವಿ, ಒಂದು ಅದ್ಭುತ ಕಾರ್ಯ ನಡೆದಿದೆ. ಆ ಕಾರ್ಯ ನಡೆದಿದ್ದ ಮೇಲೆ ಅವರೆಲ್ಲರೂ ಯಾವ ರೀತಿಯಾಗಿ ಸ್ತೋತ್ರವನ್ನು ಸಲ್ಲಿಸಿದರೋ, ದೇವರನ್ನು ಕೊಂಡಾಡಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ದೇವರು ಮಾಡಿದ ಉಪಕಾರಗಳಿಗೆ ನಮ್ಮ ಕುಟುಂಬದಲ್ಲಿ ನಾವು ಯಾವಾಗ ದೇವರನ್ನ ಸ್ತುತಿಸ್ತಾ ಗಣಪರಿಸ್ತಾ ನಾವು ಇರ್ಬೇಕನ್ನೋದು ನಾವು ಕಲಿಬೇಕು. ಸೊ ಈ ರೀತಿಯಾಗಿ ನಮ್ಮ ಕುಟುಂಬ, ನಮ್ಮ ಜೀವಿತ ಇರ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವೆಲ್ಲರೂ ಮತ್ತೊಂದ್ಸಾರಿ ದೇವರು ನಮ್ಮ ಒಟ್ಟಿಗೆ ಮಾತನಾಡಿದನಂತ ನಾನು ನಂಬುತ್ತಾ ಇದ್ದೀನಿ. ದೇವ್ರು ನಿಜವಾಗ್ಲಿ ನಮ್ಮ ಜೀವಿತದಲ್ಲಿ ಕಡೆ ಯಾವ ಸ್ಥಿತಿಯಲ್ಲಿ ಇದ್ದೀವೋ, ನಾವು ಏನು ಇನ್ನ ಮಾಡುತ್ತಾ ಇಲ್ಲ ಅನ್ನೋದು ಒಂದ್ಸಾರಿ ನಮ್ಮನ್ನ ನಾವು ಪರೀಕ್ಷಿಸ್ಕೊಂಡು ಈ ಸಮಯದಲ್ಲಿ ದೇವ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ದೇವ್ರನ್ನ ಕೇಳೋಣ. ದೇವರೇ, ಒಂದು ವೇಳೆ ನಾನು ವಿಶ್ವಾಸದಲ್ಲಿಲ್ಲೋ, ಇಲ್ಲದ ವಾಕ್ಯದಲ್ಲಿ ನಾನು ತಪ್ಪಿ ಹೋಗಿದ್ದೇನೋ, ಇಲ್ಲ ನನ್ನ ಕುಟುಂಬ ಇತರಿಗೆ ಆಶೀರ್ವಾದವಾಗಿಲ್ಲ
ನಾನ್ ಕಡ ಆ ಕುಟುಂಬ ತರ ಆ ಮನೆಯ ತರ ಇಲ್ಲ ಏನೋ ಅಂತ ಒಂದು ವೇಳೆ ನಮಗೆ ದೇವರು ಯಾವ್ದನ್ನ ಬಯಲ್ಪಡಿಸಿದರೆ ಕ್ಷಮಾಪಣೆ ಕೇಳೋಣ, ದೇವರಿಗೆ ಸಹಾಯ ಮಾಡಂತ ಕೇಳೋಣ. ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆಯಿಂದ ಮುಗಿಸ್ಕೊಂಡು. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ಯೇಸುವೆ, ಈ ರಾತ್ರಿ ಸಮಯದಲ್ಲಿ ನಿಮ್ಮ ವಾಕ್ಯದಿಂದ ನಮ್ಮ ಒಟ್ಟಿಗೆ ಮಾತನಾಡಿ